ಪ್ರಿಯ ವೀಕ್ಷಕರೇ, ಈ ನಮ್ಮ ಸಂದರ್ಶನದಲ್ಲಿ ಭರಮಸಾಗರ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದ ಮಾನ್ಯ ಶ್ರೀ ಶರಣಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ವ್ಯವಸ್ಥೆಗೆ ತಾವು ಯಾವ ರೀತಿ ತಾವು ಮೊದಲ ಸರಿ ಯಾವ ರೀತಿ ಅವರು ರಾಜಕೀಯಕ್ಕೆ ಎಂಟ್ರಿ ಇದೆ? ಒಂದು ಸರಿ ಸೊಸೈಟಿ ಮುಖಾಂತರ. ಓಕೆ, ಬರೋಕ್ಕೂ ಮುಂಚೆ ಯಾವ್ದಾದ್ರು ಸಂಘ ಸಂಸ್ಥೆ ಅಂತ ಕೆಲಸ ಕಾರ್ಯವನ್ನು ಮಾಡಿದ್ರೆ ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ಸಂಘ ಸಂಸ್ಥೆ ಸಂಘ ಪರ ಹೋರಾಟ ಅಂತ ರೈತ ಪರ ಹೋರಾಟ ಮಾಡಿಕೊಂಡು ಎಲ್ಲವೂ ಮಾಡ್ಕೊಂಡ್ಬಂದಿನಿ. ಅವಾಗಿಂದ ಮೊದಲಿಂದ ಈಗ 45 ವರ್ಷ ನನ್ನ ಸರ್ವಿಸ್. 45 ವರ್ಷಗಳಿಂದ ತಾವು ನಿಮ್ಮ ಫ್ಯಾಮಿಲಿ ತಾವು ಒಬ್ಬರೇ ರಾಜಕೀಯದಲ್ಲಿ ಹಿಂದೆ ನಮ್ಮ ತಂದೆ ರಾಜಕೀಯ ಇತ್ತು, ತಂದೆಯವ್ರ ಕಡೆಯಿಂದ ರಾಜಕೀಯ ಬಂದಿದೆ. ಸೊ ಅದು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಿ. ಎಷ್ಟು ವರ್ಷಗಳ ಅನುಭವ ಇದೆ ಸರ್ ತಮಗೆ ರಾಜಕೀಯ? ನನಗೆ ಒಂದು 45 ವರ್ಷ. 45 ವರ್ಷಗಳ ರಾಜಕೀಯ ಅನುಭವ ಇದೆ ಸರ್. ತಮ್ಮ ವಿದ್ಯಾರ್ಥಿ ಎಜುಕೇಶನ್ ಏನಾಗಿದೆ? 9th ಪಾಸ್ ಆಗಿದೆ. ಓಕೆ, ಮುಂದೆ ನಿಮ್ಮ ರಾಜಕೀಯ ಬೆಳವಣಿಗೆ ಯಾವ ರೀತಿ ಇದೆ ಸರ್? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಇನ್ನು ಮುಂದೆ ಜನರಾದ್ರೆ ಒಂದ್ಸರಿ MLA ಟ್ರೈ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಈಗ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀರಾ ಸರ್. ಹೌದು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಜನಗಳಿಗೆ ಒಂದು ಸರ್ಕಾರದ ಅನುಗುಣವಾಗಿ ಸೊ ತಾವು ಇಲ್ಲಿವರೆಗೂ ಜನಗಳಿಗೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಟ್ಟಿದ್ದೀರಾ? ಕುಡಿಯೋ ನೀರು, ರಸ್ತೆ, ಚರಂಡಿ ಇವನ್ನೆಲ್ಲ ತಗೊಂಬಂದು ಕೆಲಸ ಮಾಡಿಸ್ತಾರೆ ಜನಗಳಿಗೋಸ್ಕರ. ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಒಂದು ಜನಗಳ ಪರ ಏನು ಕೆಲಸ ಕಾರ್ಯಗಳಿದೆಯೋ ಎಲ್ಲ ಕಂಪ್ಲೀಟ್ ಆಗಿದೆಯಾ? ಇಲ್ಲ, ಇನ್ನೂ ಸ್ಟಾರ್ಟ್. ಈಗ ಸ್ಟಾರ್ಟ್. ಹೌದು, ಅಷ್ಟೇ ಹೆಚ್ಚಿಂದೇನು ಇದಿಲ್ಲ. ಅನುದಾನ ಅಷ್ಟು ಕೊಟ್ಟಿಲ್ಲ. ಎಷ್ಟು ಕೊಟ್ಟರು ಅಷ್ಟೇ ಅಷ್ಟು ಮಾಡಿಸ್ತಾರೆ. ಸೊ ಸರ್ಕಾರದಿಂದ ಬರುವಂತ ಯಾವುದೋ ಒಂದು ಈಗ ಮೇನ್ ತೊಂದರೆ ಇರೋದು ಕುಡಿಯೋ ನೀರು. ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ. ಅವ್ರ ಇಂಜಿನಿಯರು ಅಧ್ಯಕ್ಷ ಮುಖಾಂತರ ಕೆಲವೆಲ್ಲ ಪಾಯಿಂಟ್ ಮಾಡಿಸ್ತಾ ಇದೀವಿ, ಕೆಲವೆಲ್ಲ ಬೋರ್ ಕೊಡಿಸ್ತಾ ಇದೀವಿ. ಏನು ಕೊಡಿಸಿದ್ರು ಸಹಿತ ಬೋರ್ಗಳು ಸಕ್ಸಸ್ ಆಗ್ತಾಯಿದೆ. ಇಲ್ಲ, ಒಂದು 25-30 ಮೈಲ್ ಕೊಡಿಸಿದೀವಿ, ಎರಡೆರಡು ಸಕ್ಸಸ್ ಆಗಿದೆ. ನೀರಿನ ಸಮಸ್ಯೆ ಭಾಳ ಆಯ್ತು. ಈ ನಿಮ್ಮ ಒಂದು ಭರಮಸಾಗರ ಏನಾದ್ರು ಬರಪೀಡಿತ ಒಂದು ಇದಕ್ಕೆ ಏನಾದ್ರು ಬರಪೀಡಿತಕ್ಕೆ ಏನಾದ್ರು ಸೇರಿ ಭರಮಸಾಗರ ಅದಕ್ಕೆ ತಮ್ಗೆ ಏನು ಮಾಡೋದು ಅನುಕೂಲ ಅನ್ಸುತ್ತೆ? ಸರ್ಕಾರದಿಂದ ಏನು ಮಾಡ್ಕೊಡ್ಬೇಕು ಅನ್ಸುತ್ತೆ? ಈಗ ಲೋನ್ಸ್ ಗೀನ್ಸ್ ಎಲ್ಲ ರೈತರಿಗೆ ಮನ್ನಾ ಮಾಡಿದ್ರೆ ಅನುಕೂಲ ಆಗುತ್ತೆ ಸಾಕಷ್ಟು. ಅಂದ್ರೆ ಸಾಲ ಮನ್ನಾ ಆಗ್ಬೇಕು. ರೈತ ಸಾಲ ಮನ್ನಾ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಅನುಕೂಲ ಆಗುತ್ತೆ. ಕೈಯಿಂದೆಲ್ಲ ಕಳ್ಕೊಂಡ ಜನ ಎಲ್ಲ ಬರಗಾಲ ಬಿಡಿದ ಈಗ ಪರಿಸ್ಥಿತಿ. ಟೋಟಲ್ ಎಲ್ಲ ಸಾಲ ಮನ್ನಾ ಮಾಡಿದ್ರೆ ಜನಗಳಿಗೆ ಈಗ ಒಂದು ಮೋದಿ ಮಾಡಿರುವಂತ ಒಂದು ನೋಟಿನ ಬಗ್ಗೆ ಏನಂತೀರ? ನೋಟಿನ ಬಗ್ಗೆ ಚಲಾವಣೆ ಬಗ್ಗೆ ಒಳ್ಳೆ ತೀರ್ಮಾನ. ಕಾಯಿ ನೋಟ್ ಏನದು ಎಲ್ಲ ಬಲಿ ಬರ್ತವೆ. ಭ್ರಷ್ಟಾಚಾರ ನಮ್ಮ ಇದ್ರಲ್ಲಿ ನಡೀತಾ ಇರೋದು ತುಂಬಾ ಭ್ರಷ್ಟಾಚಾರ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅಂದ್ರೆ ಅದೇ ಭ್ರಷ್ಟಾಚಾರ ಹೋಗಡ್ಸಕ್ಕೆ ಮೋದಿ ಅಂತ ಬೇಕು ಪ್ರಧಾನಿ. ಈಗ ಮಾಡಿರುವಂತ ಇಂಪಾರ್ಟೆಂಟ್. ಈಗ ಅವ್ರು ಮಾಡಿರೋ ಕೆಲಸ ಹೌದೌದು. ನಾವು ಜನ ಹೋಗ್ತಾರೆ, ನಾವು ಅಷ್ಟೇ ಇಡೀ ಜನ ಹೋಗ್ತಾರೆ. ಇಡೀ ಜನನೇ ಹೋಗ್ತಾ ಇದ್ದಾರೆ. ಸೊ ತಾವು ಅದಕ್ಕೆ ಸಹಕರಿಸ್ತಾ ಇದ್ದೀರಾ? ಹೌದೌದು, ಪ್ರತಿಯೊಂದು ರೀತಿಯಲ್ಲಿ ಸಹಕರಿಸ್ತಾ ಇದ್ದೀರಾ ಜನರಿಗೆ. ಸೊ ನಿಮ್ಮ ಒಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಜನಗಳ ಹತ್ರ ನೇರವಾಗಿ ಸಮೀಕ್ಷೆ ಮಾಡಿದಾಗ ಸೊ ನಮ್ಮ ಶರಣಪ್ಪ ಅವರು ಏನ್ ಕೆಲಸ ಕಾರ್ಯ ಮಾಡಿದ್ದಾರೆ ಅಂತ ಕೇಳಿದಾಗ ಜನಗಳಿಗೆ ಎತ್ತಿ ತೋರಿಸುವಂತ ಕೆಲಸ ಏನ್ ಮಾಡಿದ್ದಾರೆ ಸದಾ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು. ಎತ್ತಿ ತೋರ್ಸಂತ ನನ್ನ ಕೈಯಿಂದ ಏನಾಗಲ್ಲ. MLA ಸಪೋರ್ಟ್ ಬೇಕು, ಮಿನಿಸ್ಟರ್ ಸಪೋರ್ಟ್ ಬೇಕು. ಈಗಿರೋ ಮಿನಿಸ್ಟರ್ ಹತ್ರ ನಾವು ಹೋಗಲ್ಲ, ಹೇಳ್ತೀವಲ್ಲ. ಹಿಂದಿನ MLA ಇದ್ದು ಚಂದ್ರಪ್ಪ ಅಂತ, ಅವ್ರನ್ನ ಹಿಡ್ಕೊಂಡು ಸಾರ್ವಜನಿಕರಿಗೆ ಕಾಲೇಜು, ಹೈಸ್ಕೂಲು, ಈ ರೋಡ್ಸು, ಚರಂಡಿಗಳು ಒಂದ್ ಕಡೆಯಿಂದ ಅವ್ರನ್ನ ಹಿಡ್ಕೊಂಡೆ ಮಾಡ್ಸ್ಕೊಂಡ್ಬಂದ್ವಿ. ಈಗ ಸರ್ಕಾರದ ಪ್ರತಿಯೊಂದು ಬಡ ಕುಟುಂಬಕ್ಕೂ ಮನೆಗಳಿಗೆ ಶಾಂಕ್ಷನ್ ಆಗಿದೆ. ಇಷ್ಟೊಂದು ಹಣ ಕೂಡ ಗ್ರಾಮ ಪಂಚಾಯತಿನೂ ಸ್ವಲ್ಪ 40 ವರ್ಷದಿಂದ ನನ್ನ ಕೈಗೆ ಐತೆ. ನಮ್ದೇ ಟೀಮ್. ಎಷ್ಟು ಮನೆಗಳನ್ನ ಸರ್ಕಾರದಿಂದ ಮನೆಗಳ ಶಾಂಕ್ಷನ್ ಮಾಡಿಸ್ಕೊಟ್ಟಿದ್ರೆ ಬಡ ಜನರಿಗೆ? ಈಗ ಇಲ್ಲಿವರೆಗೂ ಮೊದಲಿಂದ ನಾನು ಹೇಳೋದು ಇಲ್ಲಿವರೆಗೂ ನಿಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು 4-5 ಸಾವಿರ ಮಾಡಿ. 4-5 ಸಾವಿರ ಅಂದ್ರೆ ಒಂದು ಮನೆಗೆ ಸರ್ಕಾರದಿಂದ ಹಣ ಎಷ್ಟು ಕೊಡ್ತಾರೆ?
50,000. 50,000 ಈಗ ಜಾಸ್ತಿ ಈಗ ಜಾಸ್ತಿ ಕೊಡ್ತಾರೆ. ಈಗ ಜಾಸ್ತಿ 1,20,000 ಹಣವನ್ನು ಜನಗಳಿಗೆ ನೇರವಾಗಿ ತಲುಪ್ತಾ ಇದೆ. ಎಲ್ಲ ಬಡ ಜನಗಳಿಗೆ ನೇರವಾಗಿ ತಲುಪ್ತಾ ಇದೆ. ಸೊ ಅದ್ರಲ್ಲಿ ಯಾವುದೇ ರೀತಿ ಸ್ವಲ್ಪ ತಿಂತಾರೆ, ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ನಿಮ್ಗೆ ಎಲ್ಲ ವ್ಯವಸ್ಥೆ ಗೊತ್ತೈತದೆ, ಅದ್ರ ಬಗ್ಗೆ ಏನು ಹೆಚ್ಚಿಂದ ಹೇಳೋದು ಬೇಡ. ಅದು 90% ಸಿಗಕ್ಕೆ ವ್ಯವಸ್ಥೆ ಮಾಡ್ತೀವಿ, ಸಿಗಬೇಕು. ಸೊ ನಿಮ್ಮ ಒಂದು ಊರಿಗೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತೆ ಬಗ್ಗೆ ತಾವು ಏನು ಮಾಡಿದ್ದೀರಾ? ಸ್ವಚ್ಛತೆ ಅಂದ್ರೆ ಶೌಚಾಲಯ. ಹೌದು, ಮಾತ್ರ ಪ್ರತಿಯೊಂದು ಮನೆಯೂ ಗುಡಿಸಲಲ್ಲಿ ಒಂದು ಶೌಚಾಲಯ ಇರಬೇಕು ಅನ್ನೋ ಒಂದು ಕಾನೂನು. ಒಂದು 50% ಮೇಲೆ ಆಲ್ರೆಡಿ ಇದಾವೆ, ಕಂಪ್ಲೀಟ್ ಎಲ್ಲ ಎಲ್ಲರ ಮನೆಯಾಗ ಅದು. ಅದಕ್ಕಿಂತ ಸರ್ಕಾರದ ಹಣನ ಕೊಡ್ತಾ ಇದ್ದಾರೆ. ಹಣನ ಕೊಡ್ತಾ ಇದ್ದಾರೆ, ಒಂದು ಶೌಚಾಲಯ ಕಟ್ಟಕ್ಕೆ ಹಣನ ಕೂಡ ಕೊಡ್ತಾ ಇದ್ದಾರೆ. ಅದು ಜನರಿಗೆ ತಲುಪ್ತಾ ಇದೆ. ಪ್ರತಿಯೊಂದು ಶೌಚಾಲಯಕ್ಕೂ ಹಣಗಳು ತಲುಪ್ತಾ ಇದೆ. ನಿಮ್ಮ ಒಂದು ಸಂಬಂಧಪಟ್ಟಾಗಿ ಜನಗಳು ಅದನ್ನ ಫಲಾನುಭವಿಗಳು ಅನುಭವಿಸ್ತಾರೆ. ಇನ್ನು ಸರ್ಕಾರದ ಎಷ್ಟು ಶೌಚಾಲಯಗಳು ಬೇಕು ಅನ್ಸುತ್ತೆ ನಿಮ್ಮ ಒಂದು ಗ್ರಾಮಕ್ಕೆ? ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 30-40% ಬೇಕಾಗ್ಬೋದಲ್ಲ. 30-40%. ಹೌದು, 40% ಅಂದ್ರೆ ಮೇ ಬಿ ಒಂದು 3,000 ಬಾತ್ರೂಮ್ ಬೇಕು. 2,500 ಸಾಕು. 2 ಶೌಚಾಲಯ ಇದ್ರೆ ಸಾಕು. ಓಕೆ, ಈಗ ತಾವು ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದೆ. ಮುಂದೆ ನಿಮ್ಮ ಜೀವನದಲ್ಲಿ ಏನಾಗಬೇಕು ಅನ್ಕೊಳ್ಳಿ? ಮೇಲೆ ಮಟ್ಟಕ್ಕೆ ಏನು ಯಾವ ರೀತಿ ಬೆಳಿಬೇಕು? ಈಗ ನಮ್ಮ ಕ್ಷೇತ್ರ ಆಲ್ರೆಡಿ ಈಗ ಏನೈತೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಅದು ಆಕಸ್ಮಿಕ ನಾನು ಬದುಕಿದ್ದಂಗೆ ಜನರಲ್ ಆದರೆ ಒಂದ್ಸರಿ MLA ಆಗ್ಬೇಕು ಅಂತ ಆಸೆ. MLA ಆಗಬೇಕು. MLA ಆಗಿ ಜನರಿಗೆ ಸೇವೆ ಮಾಡಬೇಕು. ಹೌದು, ಜನರು ನೇರವಾಗಿ ಇನ್ನೂ ಇದಕ್ಕಿಂತ ಹೆಚ್ಚು ಬಾಕಿ ಉಳೋದು ಅಷ್ಟೇ. MLA ಆಗಬೇಕು ಅನ್ನೋದು ಕನಸಿದೆ. ಸೊ MLA ಆಗಿ ಜನಗಳಿಗೆ ಏನಾದ್ರು ತಾವು ಜನರಿಗೆ ಸಪೋರ್ಟ್ ಕೊಟ್ಟು MLA ಆದ್ರೆ ಏನ್ ಭರವಸೆ ಕೊಡ್ತೀನಿ ಜನಕ್ಕೆ? ಏನ್ ಮಾಡಿಸ್ಕೊಡ್ತೀನಿ ಜನರಿಗೆ? ಇಂಥದ್ದೇ ಮಾಡಿಸ್ಕೊಡ್ತೀನಿ. ನಾನು MLA ಲೆವೆಲ್ ಏನೇನು ಅವಕಾಶ ಆಯ್ತು ಪ್ರತಿಯೊಂದು ನಮ್ಮ ಗ್ರಾಮಕ್ಕೆ. ನಿಮ್ಮ ಏನು ಸವಲತ್ತು ಬೇಕಾಗುತ್ತೆ ಅನ್ಸುತ್ತೆ? MLA ಅಂದ್ರೆ ನಾನು ಇದು ಮಾಡಿಸ್ಕೊಡ್ತೀನಿ, ಜನಗಳಿಗೆ ಗ್ಯಾರಂಟಿ ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ಭರವಸೆ. ಸೈಟ್ಗಳು, ಬಡಬಗ್ಗರಿಗೆ ಜಮೀನು ಅದೆಲ್ಲ ಕೊಡ್ಸೋಕೆ ಅವಕಾಶ ಐತಲ್ಲ, ಅದೆಲ್ಲದಕ್ಕೂ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಂದಕ್ಕೂ ಪ್ರಯತ್ನ ಮಾಡ್ತೀನಿ. MLA ಒಂದು ಪೊಸಿಷನ್ ಕೊಟ್ರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತ ತಾವು ಹೇಳ್ತಿದ್ದೀರಿ. ನಿಮಗೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ MLA ಕಡೆಯಿಂದ ಪ್ರತಿಯೊಂದು ಕೆಲಸ ಕಾರ್ಯ ತಮ್ಗೆ ಆಯ್ತಾ ಇದೆ? ಮಾಡಿಸಿದ್ದೀನಿ. ಈಗಿರೋರು ಇರ್ಬೋದು, ಇಲ್ಲ ಹಿಂದೆ ಆಗಿರೋರು ಇರ್ಬೋದು. ಹಿಂದೆ ಏನಾಗಿದ್ದು ಅವ್ರನ್ನ ಹಿಡ್ಕೊಂಡು ಸಾಕಷ್ಟು ಕೆಲಸ ಮಾಡಿದ್ವಿ. ಈಗ ಪ್ರೆಸೆಂಟ್ ಇರೋ ಹತ್ರ ನಾವು ಹೋಗಲ್ಲ. ಈಗ ಕೆಲಸ ಕಾರ್ಯಗಳು ಹೇಗೆ ಸರ್? ಅವು ಏನೂ ಮಾಡಿಲ್ಲ, ಅದಂತೂ ಹೋದ್ರೂ ಉಪಯೋಗ ಇಲ್ಲ ಅನ್ನಂಗಾಯ್ತು ನನ್ನ ಪರಿಸ್ಥಿತಿ. ಮತ್ತೆ ಜನರಿಗೆ ಅವಶ್ಯಕತೆ ಇರುತ್ತೆ ಕೆಲಸಗಳು, ಏನು ಕೆಲಸಗಳು ಏನೂ ಆಗಿಲ್ಲ. ಆತನ ಮಿನಿಸ್ಟ್ರಿಗೆ ಇದ್ದು ಸಹಿತ ಅದು ಹೇಳಿದ್ರೆ ಒಂದು 5 ನಿಮಿಷಕ್ಕೆ ಆಗಂತ ಕೆಲಸನೂ ಏನು ಮಾಡಿಸಿಲ್ಲ. ಈ 3 ಕೆರೆಗೆ ನೀರು ತರ್ತೀನಿ ಅಂತಂದು ಹೇಳಿ MLA ಮಿನಿಸ್ಟರ್ ಹಾಕಿ ಮುಂಚೆ ಹೇಳಿದ ಮನುಷ್ಯ ಇವತ್ತಿನವ್ರಿಗೆ ಅದು ಸುದ್ದಿ ಇಲ್ಲ. ಇಲ್ಲ, ಬರೀ 3 ಕೆರೆಗೆ ನೀರು ತಂದ್ರೆ ಸಾಕಾಯ್ತು. ಅವ್ನು ಶಾಶ್ವತವಾಗಿ MLA ಮಾಡ್ತೀವಿ. ಪಕ್ಷ ಏನಾಗ ಏನು ನೋಡ್ತದೆ ನಾವು, ನಮ್ದೊಂದು ಗುಂಪೈತೆ. ಹೌದು, ಆ ಟೀಮ್ನಾಗ ಯಾರು ಒಬ್ಬರ ತೋರಿಸ್ ಸಾಕು, ಯಾರಿಂದ ಕೆಲಸ ಆಕತ್ತ ಅಲ್ಲಿ ಅವ್ರ ಜೊತೆ ಕರ್ಕೊಂಡ್ಬರ್ತಾರೆ. ನಿಂತಿದ್ದ ಕೆಲಸ ಮಾಡ್ಕೊಡ್ತಾರೆ. ನಮ್ಮದೆಲ್ಲ ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ. ಗ್ರಾಮ ಪಂಚಾಯತಿ ನಮ್ಮ ಕೈಗೈತೆ. ಅವ್ರು ಏನು ಕೆಲಸದ್ದು ಏನೋ ಸಮಸ್ಯೆ ಇದ್ರೆ ಬಂದು ಒಂದು ಫೋನ್ ಮಾಡಿಸಿದ್ರೆ ಸಾಕು, ಹಂಗೆ ಅಲ್ಲೇ ಮಾಡಿಸ್ಕೊಡ್ತಾನೆ. ಹಂಗೆ ಅಲ್ಲೇ ಮಾಡಿಸ್ಕೊಡ್ತೀನಿ. ಎಷ್ಟು ಓಟ್ಗಳಲ್ಲಿ ತಾವು ವಿಜೇತರಾಗಿದೆ? ನಾನು 1,800 ಕ್ಷೇತ್ರ. ಈಗ ಫಸ್ಟ್ ಟೈಮ್ ಜಿಲ್ಲಾ ಪರಿಷತ್ ಆದಾಗ 5,300 ಕ್ಷೇತ್ರದಾಗ ಗೆದ್ದಿತ್ತು. ಎಲ್ಲರಿಗಿಂತ ಎಷ್ಟು? 5,300 ಕ್ಷೇತ್ರ. ಅಷ್ಟೊಂದು ರಾಜಕೀಯದಲ್ಲಿ ಜನಗಳಿಗೆ ಮಾಡಿದ್ದೀರಾ. ಸೊ ತಾವು ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಅಲ್ಲ ಸರ್, ತಮ್ಮ ಒಂದು ಸಹಪಾಠಿಯಾಗಿರುವಂಥ ಶರಣಪ್ಪರ ಜೊತೆ ತಮ್ಮ ಬಾಂಧವ್ಯ ಹೇಗಿದೆ? ನಾವು ಚಿಕ್ಕ ವಯಸ್ಸಿಂದಾಗಿಂದೂ ನಮ್ಮ ಅಣ್ಣರ ಮಕ್ಕಳು ಸ್ನೇಹಿತರು. ನಾವು ಅವ್ರ ಮಾರ್ಗದರ್ಶನಕ್ಕೆ ಬೆಳ್ಕೊಂಬಂದಿದ್ದೀವಿ. ನಾವು ಅವರು ಏನು ಅವರು ಜನಕ್ಕೆ ಸ್ಪಂದಿಸ್ತಿರೋ ರೀತಿ ನೋಡಿ ಅದೇ ನಮ್ಗೆ ಆದರ್ಶ. ಬ್ಯಾಕ್ ಸಪೋರ್ಟ್ ಇದೆ. ನಾನು ಸಣ್ಣದಾಗಿ ಒಂದು ವ್ಯಾಪಾರ ಮಾಡ್ಕೊಂತಿದ್ದೆ, ತಂದು ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದರು. ಅವತ್ತಿಂದ ಹಂಗೆ ಓದಿಸಲ್ಲ. ಇವಾಗ ತಾಲೂಕ್ ಪಂಚಾಯತಿ ಗೆಲ್ಸಿದ್ದಾರೆ. ಅವರ ಮಾರ್ಗದರ್ಶನದಾಗೆ ನಡ್ಕೊಂಡು ಹೋಗ್ತಾರೆ. ನೀವು ಎಷ್ಟು ವರ್ಷ ಸರ್ ತಾವು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ? ಇವಾಗ 8 ತಿಂಗಳಾಯಿತು. ಈಗ 8 ತಿಂಗಳಾಗಿದೆ. ಓಕೆ, 8 ತಿಂಗಳಲ್ಲಿ ತಾವೇನು ಕೆಲಸ ಮಾಡಿದ್ದೀರಾ ಸರ್? ಇವಾಗ ಈ ಕಾಂಗ್ರೆಸ್ ಗೌರ್ಮೆಂಟ್ನಾಗ ಯಾವುದು ಒಂದು ಫಂಡ್ಸ್ ಬರ್ತಾ ಇಲ್ಲ. ಹಾಗಾಗಿ ತಾಲೂಕ್ ಪಂಚಾಯತಿ ಇವಾಗ ಬಂದಿದೆ. ಒಬ್ಬೊಬ್ಬ ತಾಲೂಕ್ ಪಂಚಾಯತಿ ಒಂದು 4-4 ಲಕ್ಷ ಬಂದಿದೆ.
ಲ್ಯಾಂಡ್ ಶಾಂಕ್ಷನ್ ಆಗಿ Sanction ಆಗಿದೆ. ಅಪ್ರೂವಲ್ ಆಗಿರ್ಬೇಕು. ಈಗ ಯಾವ ಕೆಲಸ ತಾವು ಶಾಂಕ್ಷನ್ ಮಾಡಿಸ್ತಾರೆ? ಯಜಮಾನ್ರ ಆಶೆ ಅಂತ ಸಂತೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ಸಂತೆ ಇತ್ತು. ಅಭಿವೃದ್ಧಿ. ಅದನ್ನ ಹಂಗಾಗಿ ನಮ್ಮ ಗ್ರ್ಯಾಂಟ್ನ ಸಂತೆ ಅಭಿವೃದ್ಧಿಗೆ ಹಾಕಿ. ಓಕೆ. ಎಷ್ಟು ಗಂಟೆ ಹಾಕಿದ್ದೀರಿ ಸರ್ ತಾವು? ಇವಾಗ 4 ಲಕ್ಷ ಅಷ್ಟು ಅಲ್ಲೇ 4 ಲಕ್ಷ ಫುಲ್ ಬೇರೆ ಇನ್ನು ಮುಂದೆ ಏನಾಗಬೇಕು ಅಂತ ಹೇಳಿ ತಮ್ಮ ಒಂದು ಅಭಿವೃದ್ಧಿ ಎಷ್ಟು ಸಾಧ್ಯನೋ ಜನಗಳಿಗೆ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು. ಈಗ ನಮ್ಮ ಶರಣಪ್ಪ ಸರ್ ಅವರು MLA ಆಗಬೇಕು ಅಂತ ಅವ್ರಿಗೆ ಒಂದು ಸಪೋರ್ಟ್ ಆಗಿ ತಾವು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತೀರಾ? ಅವರು ರಾಜಕೀಯದ ಬೆಳವಣಿಗೆ ಅತಿ ಮಟ್ಟದಲ್ಲಿ ಬೆಳಿಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಅವ್ರು ಯಾವ ರೀತಿ ಸಪೋರ್ಟ್ ಮಾಡೋದಕ್ಕೆ ತಾವು ರೆಡಿಯಾಗಿದೆ? ಅವ್ರಿಗೆ ಏನು ತೀರ್ಮಾನ ತಂತಾರೋ ನಾನೊಬ್ಬನೇ ಅಂತಲ್ಲ ಸರ್, ನಮ್ದು ಇಡೀ ಒಂದು ಗುಂಪೆ, ನಮ್ದೊಂದು ಟೀಮ್. ಅವ್ರು ಏನೊಂದು ಇವತ್ತು ಅವರು ಏನು 21 ವರ್ಷ ವಯಸ್ಸಿಂದ ಇವತ್ತಿನವರೆಗೂ ರಾಜಕೀಯ ನಡ್ಕೊಂಡ್ಬಂದಿದ್ದಾರೆ. ಅವತ್ತಿಂದ ಜನಗಳಿಗೆ ಹತ್ರನೇ ಅವರು ಅವ್ರಿಗೆ ಬಡವರಿಗೆ ಸ್ಪಂದಿಸ್ಕೊಂತಾನೆ ಇರೋದು. ಹಾಗಾಗಿ ಟೀಮ್ ಅಷ್ಟು ಅವ್ರು ಏನು ತೀರ್ಮಾನ ತಂತಾರೆ ಎಲ್ಲರೂ ಅದು ಬದ್ಧವಾಗಿರೋದು. ಸರ್ ತಮ್ಮ ಒಂದು ಪರಿಚಯ ಆಗಿಲ್ಲ, ತಮ್ಮ ಹೆಸರು ಸರ್? ತಿಪ್ಪೇಸ್ವಾಮಿ ಅಂತೇಳಿ. ತಿಪ್ಪೇಸ್ವಾಮಿ ಅವರು. ತಾವೇನಾಗಿದೆ ಸರ್? ನಾವು ಸೋಷಲ್ ವರ್ಕರ್, ನಮ್ಮ ಮನೆ ಗ್ರಾಮ ಪಂಚಾಯತ್ ಮೆಂಬರ್. ಗ್ರಾಮ ಪಂಚಾಯತಿ ಸ್ವಯಂ ತಿಪ್ಪೇಸ್ವಾಮಿ ಅಂತೇಳಿ. ಓಕೆ ಓಕೆ. ನಾವು ಅಣ್ಣವ್ರ ಫಾಲೋವರ್ಸ್. ಓಕೆ ಫಾಲೋವರ್ ಆಗಿದ್ದೀರಾ? ಓಕೆ. ಎಷ್ಟು ವರ್ಷಗಳ ಒಂದು ತಮ್ಮ ಒಂದು ಬಾಂಧವ್ಯ ಇದೆ? ನಮಗೆ ಅವರು ಸುಮಾರು ಒಂದು 25 ವರ್ಷ ನಮಗೆ ಅಣ್ಣವರು ನಾವು ಡ್ಯಾಡಿ ಇದೆ, ನಮ್ಮ ತಂದೆ ಸಮಾನ ನಾವು. ಓಕೆ. ನಾವು ಯಾವತ್ತವರು ಅವ್ರ ವಿಚಾರದಲ್ಲಿ ಇಡೀ ಇದರಲ್ಲಿ ಅವ್ರ ಮಾತಿಗೆ ಅದು ಮುಂದೆ ಬರ್ತಿರಲ್ಲ. ಅವ್ರು ಹೇಳಿದ ಮಾತಿಗೆ ಒಂದೇ ಅವ್ರ ಮಾತು. ಇಡೀ ಟೀಮ್ ಅಲ್ಲ, ಇಡೀ ಹೋಗ್ಲಿಕ್ಕೆ ಇವತ್ತೆಲ್ಲ ಮದ್ದಿಂದ ಅಷ್ಟೇ. ಇವ್ರು ಗಲ್ಡಿಯಲ್ಲಿ ಕಲ್ತ್ರ ಭಾಳ ಜನ ಲೀಡರ್ ಆಗಿದ್ದಾರೆ. ಇವೊಂದು ಗಲ್ಡಿ ಅಂದ್ರೆ ಇದು ರಾಜಕಾರಣದಲ್ಲಿ ಒಂದು ಗಲ್ಡಿ, ರಾಜಕೀಯ ಗಲ್ಡಿ ಇವರು. ಎಲ್ಲರಿಗೂ ಭಾಳ ಜನಗಳಿಗೆ ಲೀಡರ್ ಮಾಡಿದ್ದಾರೆ, ಭಾಳ ಜನ ಮೆಂಬರ್ ಮಾಡಿದ್ದಾರೆ, ಭಾಳ ಜನರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದಾರೆ. ಹಂಗಾಗಿ ಭಾಳ ಹೆಸರಿದೆ ಇವ್ರದ್ದು. ಈಗ ಅಂತ ಒಂದು DVS ಅಂದ್ರೆ ಒಂದು ಇದು ಒಂದು ಶಕ್ತಿ. ಆ ಶಕ್ತಿ ಐತಲ್ಲ, ಇದು ಹಳ್ಳಿಗಳಿಗೆಲ್ಲ ಭಾಳ ಇದೈತೆ. ಮೊನ್ನೆ ಜಿಲ್ಲಾ ಪಂಚಾಯತಿ 2 ಸಲ ಆಗಿದ್ದಾರೆ. ನೆಕ್ಸ್ಟ್ ನಮಗೂ ಆಸೆ ಇದೆ, MLA ಆದ್ರೆ ನಮ್ಮ ಡ್ಯಾಡಿ ನಮಗೂ ಒಂದು ಅನುಕೂಲ ಆಗುತ್ತಲ್ಲ. ಎಲ್ಲ ಸಣ್ಣ ಪುಟ್ಟ ಕೆಲಸಗಳಿಗೆ, ಊರಿನ ಜನಗಳಿಗೆ, ಕ್ಷೇತ್ರ ಜನಗಳಿಗೆ ಒಳ್ಳೆ ಹೆಸರಿದೆ. ಇವಾಗೆಲ್ಲ ಭಾಳ ವರ್ಷದಿಂದ ಹೆಸರಿದೆ. ಎಂದು MLA ಹಾಕಿದ್ರು ಅವರು, ಜನರಲ್ ಬರಲಿಲ್ಲ. ಜನರಲ್ ಬಂದಿಲ್ಲ. ಎಷ್ಟು ಜನ ಶಿವಮೂರ್ತಿ ನಾಯಕರಿಂದ ಇವ್ರು MLA ಮಾಡಿದ್ದಾರೆ. ಸ್ವಂತಕ್ಕೆ ಹೋರಾಟ ಮಾಡಿ ಶಿವಮೂರ್ತಿ ನಾಯಕನಿಂದ, ತಿಪ್ಪೇಸ್ವಾಮಿಯಿಂದ, ಚಂದ್ರಪ್ಪನಿಂದ, ಇವರೇ ಆಂಜನೇಯರು, ಸಿದ್ದೇಶಣ್ಣವರು, ಆಮೇಲೆ ಚಂದ್ರಪ್ರಸಣ್ಣ ಇದ್ರು. ಅವ್ರಿಬ್ರು ಕಾಲು ಕೈ ಹಿಡ್ಕೊಂಡು ಟಿಕೆಟ್ ಸಿಕ್ಕಿ MLA ಆದ್ಮೇಲೆ ನಮ್ಮನ್ನು ಮರ್ಸೇಬೇಕ. ಈ ಸೈಡ್ ಬರ್ತಾರೆ, ಮತ್ತೆ ಬರ್ತಾನೆ, ನಮ್ಮ ಸೈಡ್ ಬರ್ತಾರೆ. ಕೆಲಸ ಕಾರ್ಯಗಳು ಮಾಡ್ಬಿಡ್ತಾ ಇದ್ದಾರೆ. ಅಲ್ಲ, ಅವ್ನು ಕೆಲಸ ಕಾರ್ಯ ಮಾಡಿಲ್ಲ, ಮಾಡ್ತಾನಲ್ಲ, ಮುಂದೆ ದೇವ್ರಿಗೆ ಬಲ್ಲ, ಅದ್ರ ಬಗ್ಗೆ. ಸೊ ತಮಗೆ ನೆಕ್ಸ್ಟ್ MLA ಆಗೋದಕ್ಕೆ ಎಲ್ಲ ಅರ್ಹತೆಗಳು ಸರಿಗೆ ಇದೆ. ಅವರಲ್ಲಿ MLA ಆಗೋಕ್ಕೆ ಏನು ಗುಣಗಳಿದಾವಲ್ಲ, ಅವ್ರ ಹತ್ರ ಎಲ್ಲ ಶಕ್ತಿ, ಎಲ್ಲ ಗುಣಗಳಲ್ಲಿ ಇದಾವೆ. ಮುಂದೆ ಅವರು ಜನರಲ್ ಆದರೆ ಎಲ್ಲರೂ ಒಂದು ನಮ್ದು ಏನಿದೆಲ್ಲ ಒಂದ್ಸಲ ಟೀಮು, ಒಳಗಿರೋ ಟೀಮ್ ಎಲ್ಲ ಸೇರ್ಕೊಂಡು ಅವ್ರು MLA ಮಾಡೋಕ್ಕೆ ಏನು ಅನುಮಾನ ಇಲ್ಲ, ಎಲ್ಲ ಮಾಡ್ತಾರೆ. ನಮ್ಮ ಕೋವಿಡ್ ಮಂಜಾನ ಅವ್ರ ಲೀಡರ್ ನಮ್ಗೆ ಅವರೇ ಎಲ್ಲ ಇದರಲ್ಲಿ ಅವರೆಲ್ಲ ಸಹಾಯದಿಂದ ಎಲ್ಲ ಆಗುತ್ತೆ. ಅದು ಏನು ಎಣ್ಣೆ ಮಾತಿಲ್ಲ, ಬಟ್ ಜನರಲ್ ಬರ್ಬೇಕಷ್ಟೇ. ತಗೊಂಡೆ ಅಂತ APMC ಅಧ್ಯಕ್ಷ, APMS ಅಧ್ಯಕ್ಷ. ಈಗ ನಮಸ್ಕಾರ, ತಮ್ಮ ಫುಲ್ ನೇಮ್ ಸರ್? HM ಮಂಜುನಾಥಪ್ಪ. HM ಮಂಜುನಾಥ. ತಾವೇನಾಗಿದೆ ಸರ್ ಈಗ ಪ್ರೆಸೆಂಟ್? ನಾವು ಈಗಾಗಲೇ TAPCMS ಅಧ್ಯಕ್ಷರು. ಓಕೆ, ಚಿತ್ರದುರ್ಗದಲ್ಲಿ. ಓಕೆ. ಆಮೇಲೆ ಈಗ IFFCO, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಅಂತ ಇದೆ, ಡೆಲ್ಲಿ. ಆಲ್ ಇಂಡಿಯಾ ಸೊಸೈಟಿ. ಓಕೆ ಸರ್. ಅದಕ್ಕೆ ನಾವು RGB ಮೆಂಬರ್ ಆಗಿದ್ದಾರೆ ಸರ್. ತಮ್ಮ ಶರಣಪುರ ಒಂದು ತಮ್ಮ ಹಾಗೂ ಶರಣಪುರ ಒಂದು ಬಾಂಧವ್ಯ ಯಾವ ರೀತಿ ಇದೆ? ನಾವು ಇಬ್ರು ಸಹೋದರರಿದ್ದಂಗಿದ್ದೀವಿ. ಓಕೆ. ಎಷ್ಟು ವರ್ಷದ ಒಂದು ತಮ್ಮ ಬಾಂಧವ್ಯ ಇದೆ? ನನಗೆ 15 ವರ್ಷದಿಂದ ಬಾಂಧವ್ಯ ಇದೆ. ರಾಜಕೀಯದಲ್ಲಿ ಯಾವ ರೀತಿ ತೊಡಗ್ತಾ ಇದ್ದೀರಾ ಅವ್ರ ಜೊತೆ? ಅವರ ರಾಜಕಾರಣದಿಂದಲೇ ಶುರುವಾಗಿದ್ದು ಅವರ ನಮ್ಮ ಬಾಂಧವ್ಯ. ಯಾವುದೇ ವಿಚಾರ ಆಗಿದ್ರು ಅವರು ನಾವು ಕುತ್ಕೊಂಡು ಮಾತಾಡಿ, ಯಾವುದೇ ಇಲ್ಲಿ ಅಭ್ಯರ್ಥಿಗಳನ್ನು ಫಿಕ್ಸ್ ಮಾಡೋದಾಗ್ಲಿ, ರಾಜಕಾರಣ ಮಾಡೋದಾಗ್ಲಿ ಎಲ್ಲ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀರಾ? ಸೊ ಈಗ ಮುಂದೆ ಒಂದು ಏಮ್ ಇರೋದು MLA ಆಗಬೇಕು ಅನ್ನೋ
ಆ ಮಟ್ಟಿಗೆ ತಾವು ಏನು ಕೆಲಸ ಕಾರ್ಯ ಈ ಮೀಸಲು ಕ್ಷೇತ್ರ ಇದೆ ಹೊಳಲ್ಕೆರೆ. ಓಕೆ. ಇದೇನಾದ್ರು ಬದಲಾವಣೆಯಾಗಿ ಸಾಮಾನ್ಯ ಕ್ಷೇತ್ರ ಆದ್ರೆ ನಾವು MLA ನಿಂತು ಗೆಲ್ಲಿಸ್ಲಿಕ್ಕೆ ನಮಗೆ ಸುಲಭವಾಗಿದೆ. ಓಕೆ. ಮೀಸಲು ಕ್ಷೇತ್ರ ಬದಲಾವಣೆ ಆಗ್ಬೇಕಷ್ಟೇ. ಬದಲಾವಣೆ ಆಗಬೇಕು, ಆ ಪೊಸಿಷನ್ ಚಾನ್ಸ್ ಸಿಗಬೇಕು ಅಂತ ಸಿಕ್ಕಿದ್ರೆ. ಸ್ವತಂತ್ರ ಬಂದಾಗಿಂದಲೂ ನಾವು ಮೀಸಲು ಕ್ಷೇತ್ರದಲ್ಲಿ ಇದ್ದೀವಿ. ಭರಮಸಾಗರ ಇತ್ತು ಮೊದಲು, ನಂತರ ಬದಲಾದ ಡಿಲಿಮಿಟೇಷನ್ ನಲ್ಲಿ ಹೊಳಲ್ಕೆರೆಗೆ ಸೇರಿ ಮತ್ತೆ ಮೀಸಲು ಕ್ಷೇತ್ರಕ್ಕೆ ಸೇರಿದೆ. ನಾವು ಚಿತ್ರದುರ್ಗ ಸೇರ್ತದಿಂದ ಬಹಳ ಚಿತ್ರದುರ್ಗ ಸೇರ್ಲಿಲ್ಲ, ಹೊಳಲ್ಕೆರೆಗೆ ಸೇರ್ಕೊಂಡಿದ್ದೀವಿ. ಸಂಬಂಧಪಟ್ಟ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರು ಹೋಗುಂಡೆ, ಈ ಭರಮಸಾಗರದ ತಾಲೂಕ್ ಪಂಚಾಯತಿ ಸದಸ್ಯರು ಜೊತೆಯಾಗಿ ಚುನಾವಣೆ ಮಾಡಿದ್ರು. ಮೊನ್ನೆ ಜಿಲ್ಲಾ ಪಂಚಾಯತಿಗೆ ಅವ್ರು ನಿಂತಿದ್ರು. ಇವರು 30 ಜನ ತಾಲೂಕ್ ಪಂಚಾಯತಿ ನಿಲ್ಲಿಸ್ಕೊಂಡು ಎಲ್ಲ ಒಂದೇ ಗುಂಪು ಬಿಜೆಪಿಯಿಂದ ಗೆದ್ದಿದೆ. ಬಿಜೆಪಿಯಿಂದ ಗೆದ್ದಿದ್ದೀರಾ. ಸೊ ಎಲ್ಲ ನಿಮ್ಮ ಒಂದು ಟೀಮು ನೆಕ್ಸ್ಟ್ ಒಂದು MLA ಆಗೋದಕ್ಕೆ ತಾವು ಎಲ್ಲ APMC ಇದೇ ಟೀಮ್ ಇಂದ APMC ಚುನಾವಣೆ ಮಾಡಿ ಗೆದ್ದಿದ್ದೀವಿ. ಮತ್ತೆ ಈ ಚುನಾವಣೆ ಬಂದಿದೆ, ಮುಂದೆ ಜನವರಿ 12ಕ್ಕೆ ಚುನಾವಣೆ APMC ಸ್ಟಾರ್ಟ್ ಆಗುತ್ತೆ. ಓಕೆ. ಅದರಲ್ಲೂ ತಾವು ಭಾಗವಹಿಸ್ತಾ ಇದ್ದೀರಾ? ನಮ್ಮ ಗುಂಪಿನಲ್ಲಿ ಸಾಮಾನ್ಯ ಮಹಿಳೆ ಇದೆ. ಜನರಲ್ ಇದ್ರೆ ಮತ್ತೆ ಅವನೇ ಮಾಡ್ತಿದ್ದ, ಅದ್ರಾಗೇನು ಪ್ರಶ್ನೆ ಇಲ್ಲ. ಈ ಲೇಡಿ ಮತ್ತೆ ಯಾರು ಸೂಟಬಲ್ ಕ್ಯಾಂಡಿಡೇಟ್ ಹುಡುಕಿ ನಾವು ಏನು ಹುಡುಕಿ ನಮ್ಮ ಕ್ಯಾಂಡಿಡೇಟ್ ಹುಡುಕ ಅಷ್ಟೇ, ಪ್ರಶ್ನೆ ಇಲ್ಲ. ನಾವೇನು ಕ್ಯಾಂಡಿಡೇಟ್ ನಿಂತರೂ ನಾವು ಸಪೋರ್ಟ್ ಮಾಡಿದ್ರೆ ಗೆಲ್ಲೋದು, ಯಾರು ನಿಂತರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಒಂದು ರಾಜಕೀಯದ ಅನುಭವಗಳಲ್ಲಿ ನಮ್ಮ ಒಂದು ಮೀಡಿಯಾ ಮುಖಾಂತರ ಜನಗಳಿಗೆ ನಿಮ್ಮ ಒಂದು ಕ್ಷೇತ್ರಕ್ಕೆ ಇರ್ಬೋದು, ನಮ್ಮ ಕರ್ನಾಟಕ ಕ್ಷೇತ್ರಕ್ಕೆ ಇರ್ಬೋದು, ತಮ್ಮಿಂದ ಒಂದು ಒಳ್ಳೆ ಸಂದೇಶ ಏನು ತಿಳಿಸಕ್ಕೆ ಇಷ್ಟಪಡ್ತೀವಿ ಜನಗಳಿಗೆ? ನಾವು ಹೇಳಿದ್ವಲ್ಲ, ನಮ್ಮ ಏರಿಯಾ ವಿಷಯ ಹೇಳ್ತಾ ಇದ್ವಲ್ಲ, ಏನು ರಾಜಕಾರಣದಿಂದ ಯಾವುದೇ ಆಶಯ ಆಮಿಷಕ್ಕೊಳಗಾಗದೆ ಭ್ರಷ್ಟಾಚಾರ ಮಾಡದೆ ಜನರ ಸೇವೆಯನ್ನು ಮಾಡೋ ಉದ್ದೇಶ ಇಟ್ಕೊಂಡೇ ಅವ್ರು ರಾಜಕಾರಣಕ್ಕೆ ಬಂದಿದ್ದಾರೆ. ಮುಂದೆ ಅದೇ ರೀತಿ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. 4 ವರ್ಷ ಮುಂದೆ ಯಾವುದೇ ಕ್ಷೇತ್ರದಲ್ಲಿ ಚುನಾವಣೆ ಮಾಡಿ ದೂಷಣ ಅಂತ ಈಗ ನಿಮ್ಗೆ ಮುಗಿಯುವಂತ ಸ್ಟೇಜ್ ಬಂದಾಗ ಏನು ಕೆಲಸಕೊಂಡ್ಬಾರ್ದು ಖಂಡಿತ. ನೆಕ್ಸ್ಟ್ MLA ಆದ್ರೆ ಬೇಡ ಅಂತ ಕುಂತಿದ್ದೆ ಜಿಲ್ಲಾ ಪಂಚಾಯತಿ, ಬೇಡ ಅಂತಿದ್ದೆ. ನಮ್ಮ ಸ್ನೇಹಿತರು ಬಿಡಲ್ಲ, ಮತ್ತೆ ಮಾಡಿಸಿದ್ರು. ಅಂದ್ರೆ ಅಷ್ಟು ಭರವಸೆ ಇದೆ ತಮ್ಮ ಮೇಲೆ, ಅಷ್ಟು ನಂಬಿಕೆ, ಅಷ್ಟು ಭರವಸೆ ಇದೆ. ಟೀಮೇ ಅಷ್ಟು ಒಬ್ರಿಗೊಬ್ರು ಯಾರು ಒಬ್ರು ಮಾತ್ರ ಒಬ್ರು ತಗೋಬೇಕಲ್ಲ, ಅಷ್ಟು ನಂಬಿಕೆ ಇದೆ. ಸರ್, ನಮ್ಮ ಈ ಒಂದು ಮೀಡಿಯಾ ಮುಖಾಂತರ ನಿಮ್ಮ ರಾಜಕಾರಣಿಗಳಿಗೆ, ಪಕ್ಷದಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ತಮ್ಮ ಕಡೆ ರಾಜಕಾರಣಿಗಳಿರ್ಬೋದು, ನೀವು ಒಂದು ದೊಡ್ಡ ಅಧಿಕಾರಿಗಳಿರ್ಬೋದು, ನೀವು ಚಿಕ್ಕ ರಾಜಕಾರಣಿ, ಪಕ್ಷದವ್ರಿಗಿರ್ಬೋದು, ನಿಷ್ಠೆಯಿಂದ ಯಾರೇ ರಾಜಕಾರಣ ಮಾಡಿದ್ರು ಮೋದಿಯ ಆದರ್ಶ ಇಟ್ಕೊಂಡು ಮಾಡ್ಬೇಕು. ಮೋದಿ ಆದರ್ಶದ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಆಗಲಿ ಅವರ ಒಂದು ಆಸೆಗಳೇನಿದಾವೋ ಆ ರೀತಿ ನಡ್ಕಂದ್ರೆ ಮುಂದೆ ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ ಅಂತ ತಮ್ಮ ಇಷ್ಟಪಡ್ತಾ ಇದ್ದಾರೆ. ಸರ್, ಅದೇ ರೀತಿ ಒಂದು ಭ್ರಷ್ಟಾಚಾರ ಕೂಡ ತೊಲಗಬೇಕು ಅಂತ ತಮ್ಮ ಒಂದು ನಿರ್ಧಾರ ಇದೆ. ಓಕೆ ಸರ್. ಸರ್, ನಮ್ಮ ಒಂದು ಮೀಡಿಯಾ ಮುಖಾಂತರ ಬೇರೆ ಏನಾದರೂ ಹೇಳ್ಕೊಳ್ಳೋದು ವಿಷಯಗಳಿದೆ ತಮ್ಮ? ಸೊ ಇದು ಪ್ರತಿಯೊಂದು ಜನಗಳಿಗೂ ತಲುಪುತ್ತೆ. ಸೊ ತಮ್ಮ ಒಂದು ನೆಕ್ಸ್ಟ್ ಎಲೆಕ್ಷನ್ಗೆ ಆಗಲಿ ಪ್ರತಿಯೊಂದು ಜನರಿಗೂ ಇದು ಮೆಸೇಜ್. ಭ್ರಷ್ಟಾಚಾರ ಮಾಡಬಾರ್ದು ಅಂತ ನಾವು ಹೇಳೋದು. ರಾಜಕಾರಣಿಗಳು ಭ್ರಷ್ಟಾಚಾರ ತೊಲಗಿಸ್ಬೇಕು, ಟೋಟಲ್ ತೊಲಗಿಸ್ಬೇಕು. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ಪ್ರೆಸೆಂಟ್ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದ ಮಾನ್ಯ ಶ್ರೀ ಶರಣಪ್ಪ ಅವರು ಅವರ ರಾಜಕೀಯದ ಅನುಭವಗಳನ್ನು ಹಾಗೂ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು, ಅವರ ಸಹಪಾಠಿಗಳಾದ ಸ್ವಲ್ಪ ಫ್ರೆಂಡ್ಸ್ಗಳಾದ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು, ಅವರು ಬೆಂಬಲಿಸಿರುವ ಕೆಲಸ ಕಾರ್ಯಗಳಿಗೂ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರೆಲ್ಲರಿಗೂ ನಮ್ಮ ಆತ್ಮಿಕ politiciansindia.com ಪರವಾಗಿ ಆರ್ಥಿಕ ಅಭಿನಂದನೆಗಳು.